ನೊಂದವ್ರ ಕಣ್ಣೋರ್ಸೋ ನಾಟಕ ಮಾಡೈತಿ ಸಿಪಿಎಂ ಪಕ್ಷ. ಅತ್ಯಾಚಾರವನ್ನು ತಮ್ಮ ರಾಜಕೀಯಕ್ಕಾಗಿ ಬಳಸಿಕೊಂಡಿದ್ದಂತ ಸಿಪಿಎಂ ಮುಖಂಡ ಅರೆಸ್ಟ್ ಆಗ್ಯಾನ. ಬೇರೆಲ್ಲಾ ರಾಜ್ಯದಂಗ ಮಾಡ್ದಂಗೆ ಮಾಡ್ತೀವಿ ಅಂದ್ರ ಸುವೇಂದು ಅಧಿಕಾರಿ ಬಿಡೋದಿಲ್ಲ. ಸರ್ಕಾರ कमजोर नहीं है मान के चलिए गुंडागर्दी करेगा तो गुंडा कानून उसके ऊपर लागू हो. ಏನೋ ತಪ್ಪು ಮಾಡಿದ ಅಮಾಯಕ ಹಿಂದುವಿನನ್ನ ಬಲಿ ತಗೊಂಡಿದ್ದು ಇವನಿಂದಾನೆ. ಲಿಂಚಿಂಗ್ ಮಾಡಿಸಿದ್ದು ಇವನೇ, ಪ್ರತಿಭಟನೆ ಮಾಡಿಸಿದ್ದು ಇವನೇ. ಆರೋಪಿಯನ್ನು ಹೈ ಸೆಕ್ಯೂರಿಟಿಯಿಂದ ಕೋರ್ಟ್ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂಗಾಳದಾಗ ಬಂದೈತಿ. ಪಶ್ಚಿಮ ಬಂಗಾಳದ ಬಾರುವಿಪುರ್ ಒಳಗ ಹಿಂಸಾಚಾರ ಮಿತಿ ಮೀರಿ ಹೋಗಿದ್ದು ನಿಮಗೆ ಗೊತ್ತೈತಿ. 12 ವರ್ಷದ ಬಾಲಕಿ ಮೇಲ ಅತ್ಯಾಚಾರ ನಡೆದಿತ್ತು. ಆ ಅತ್ಯಾಚಾರದ ಬೆಂಕಿ ಯಾವ ರೇಂಜಿಗೆ ದೊಡ್ಡದಾಗಿತ್ತು ಅಂದ್ರ ಪಾಪ ತಪ್ಪೇ ಮಾಡ್ಲಾರ್ದೊಬ್ಬ ಹಿಂದೂ ಹುಡುಗನನ್ನ ಹಿಡಿದು ಸಾಯಿಸೋ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ಲಿಂಚಿಂಗ್ ಕೂಡ ನಡೆದಿತ್ತು. ಪೊಲೀಸರ ಹತೋಟಿ ಮೀರಿ ಅಲ್ಲಿ ಎಲ್ಲವೂ ನಡೆದು ಹೋಗಿತ್ತು. ದೊಂಬಿ ಗಲಭೆ ಎಲ್ಲ ಸೃಷ್ಟಿಯಾಗಿತ್ತು. ಈಗ ಆ ಸಾವಿಗೆ ನ್ಯಾಯ ಕೊಡಿಸ್ರಿ ಅಂತ ಯಾರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದ್ರೋ ಅಂತದ್ದೇ ಒಂದು ಪಕ್ಷದ ಮುಖಂಡನನ್ನ ಪೊಲೀಸರು ಬಂಧಿಸ್ಯಾರ. ಯಾಕೆ ಅವನನ್ನ ಬಂಧಿಸಿದ್ರು ಹೇಳ್ತೀನಿ ಕೇಳ್ರಿ. ಸಿಪಿಎಂ ಪಕ್ಷ 12 ವರ್ಷದ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿತ್ತು. ದೊಡ್ಡ ಮಟ್ಟದಾಗೆ ಧ್ವನಿ ಎತ್ತಿತ್ತು. ರೋಡ್ ಮೇಲೆಲ್ಲ ಪ್ರತಿಭಟನೆ ಮಾಡ್ಕೊ ತಿರುಗಾಡಿದ್ರು. ಈ ಎಲ್ಲಾ ಘಟನೆಗಳ ಬೆಳವಣಿಗೆ ಆಗೋ ಸಂದರ್ಭದಾಗ ಪೊಲೀಸ್ ತನಿಖೆ ಚುರುಕಾಗಿತ್ತು. ಪೊಲೀಸ್ ತನಿಖೆ ಒಳಗ ಸಿಪಿಎಂ ಮುಖಂಡನನ್ನೇ ಅರೆಸ್ಟ್ ಮಾಡಿಬಿಟ್ಟಾರ. ಅವನ ಹೆಸರು ಲಹೇಕ್ ಸಿಂಗ್. ಅವನಿಗೂ ಇದಕ್ಕೂ ಏನು ಸಂಬಂಧ? ಯಾಕೆ ಅವನನ್ನ ಬಂಧಿಸಿದ್ರು? ಯಾಕಂದ್ರ ಅಲ್ಲಿ ಒಂದು ಲಿಂಚಿಂಗ್ ಆಗಿ ಒಬ್ಬನ ಪ್ರಾಣ ಹಾರ ಹೋಯ್ತಲ್ರಿ, ಅದಕ್ಕೆ ಪ್ರಚೋದನೆ ಕೊಟ್ಟಿದ್ದೇ ಇಲ್ಲ ಲಹೇಕ್ ಸಿಂಗ್ ಅಂತ. ಪೊಲೀಸರು ರಾತ್ರೋರಾತ್ರಿ ಇವನ ಮನೆಗೆ ಬಂದು ಇವನ್ನ ಪೊಲೀಸ್ ಜೀಪ್ ಒಳಗ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗ ಇವನ ವಿಚಾರಣೆ ನಡೆಸಿದ್ರು. ಯಾವ ರೀತಿಯ ಪ್ರಚೋದನೆ ಇವನ ಬಾಯಿಂದ ಬಂತು, ಆ ಪ್ರಚೋದನೆಯಿಂದ ಒಬ್ಬ ಅಮಾಯಕ ಮನುಷ್ಯನ ಪ್ರಾಣ ಹೋಯ್ತು. ಆ ಅಮಾಯಕನ ಪ್ರಾಣ ಬಲಿಯಾಗೋದಕ್ಕ ಇವನ ಪ್ರಚೋದನಾತ್ಮಕ ಹೇಳಿಕೆಗಳೇ ಕಾರಣ ಅಂತ ಪ್ರತಿ ಒಂದನ್ನು ವಿಚಾರಣೆ ಮಾಡಿದ್ರು. ಇವತ್ತು ಅವನ ವಿಚಾರಣೆ ನಂತರ ಪೊಲೀಸರು ಅವನನ್ನ ಕೋರ್ಟ್ ಕರ್ಕೊಂಡು ಬಂದ್ರು. ಕೋರ್ಟಿಗೆ ಕರ್ಕೊಂಡು ಬರ್ಬೇಕಾದ್ರ ಅವನ ಪರಿಸ್ಥಿತಿ ಹೆಂಗಿತ್ತು? ಯಾರ್ದೋ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ ಸಿಪಿಎಂನ ಮುಖಂಡನ ಪರಿಸ್ಥಿತಿ ಹೆಂಗಿತ್ತು ಅಂದ್ರ ತಲೆ ಮೇಲೆ ಹೆಲ್ಮೆಟ್ ಹಾಕೊಂಡು ಜನರಿಂದ ಅವನಿಗೆ ರಕ್ಷಣೆ ಸಿಗಬೇಕಾಗಿತ್ತು. ಹಂಗ ರಕ್ಷಣೆ ಕೊಡಾಕತ್ತಿದ್ರು ಪೊಲೀಸರು. पूरा एकदम गांधी লায়েক আলী আপনার বিরুদ্ধে উস্কানি দেওয়ার অভিযোগ, আপনি এই ঘটনায় উস্কানি দিয়েছেন। হ্যাঁ, ಇಂಥ ಸೆಕ್ಯೂರಿಟಿ ಯಾಕೆ ಕೊಟ್ರು ಅಂದ್ರೆ ಅಲ್ಲಿ ಮೊದಲೇ ಈಗ ಮೊಟ್ಟೆಗಳು ತಲೆ ಮೇಲೆ ಬೀಳಕತ್ತಾವ, ಮಿಸ್ ಆಗಿ ಕಲ್ಲು ಬಿಸಾಕೋ ಚಾನ್ಸಸ್ಸು ಇದ್ದಾವ.
ಒಂದು ಹುಡುಗಿ ರೇಪ್ ಆಗಿದ್ದ ಬೆನ್ನಲ್ಲೇ ಒಂದು ಸಾವು ನಡೆದೈತಿ. ಇವನಿಗೂ ಏನ್ ಬೇಕಾದ್ರೂ ಆಗೋ ಚಾನ್ಸಸ್ ಇತ್ತು. ಹಿಂಗಾಗಿ ಅಷ್ಟೊಂದು ಸೆಕ್ಯೂರಿಟಿ ಒಳಗೆ ಅವನ್ನ ಕರ್ಕೊಂಡು ಹೋದ್ರು. ಇದೆಲ್ಲ ನಡೀತಿರ್ಬೇಕಾದ್ರ ಈ ಕಡೆ ಬಿಜೆಪಿ ಅವರು ಪ್ರೊಟೆಸ್ಟ್ ಶುರು ಮಾಡಿದ್ರು. ಅವರು ಸಿಪಿಎಂ ಅನ್ನ ಬಂಗಾಳದಾಗ ನೆಲಸಮ ಮಾಡ್ತೀವಿ, ಸಿಪಿಎಂ ಪಕ್ಷ ಇತ್ತು ಅನ್ನೋದನ್ನ ಎಲ್ಲರೂ ಮರಿಬೇಕು, ಹಂಗ ಮಾಡ್ತೀವಿ, ನಾಶ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡಿದ್ರು. ভারতবর্ষ থেকে আজাদি দিল। ভারতের টুকরে আগে বলেছিলাম কেন টুকরে টুকরে হয়ে গেছে। ಬಂಗಾಳದಾಗ ಅಷ್ಟಲ್ರಿ, ಈ ಸಿಪಿಎಂ ಎಲ್ಲೆಲ್ಲೈತಲ್ಲ ಅಲ್ಲೆಲ್ಲ ಇಂಥ ಕೆಲಸಗಳನ್ನೇ ಮಾಡತ್ತ. ಪಾಪ ಯಾರು ಬಲಿ ಆಗಿರ್ತಾರೋ ಅವರ ಪರವಾಗಿ ಮಾತಾಡ್ದಂಗ ಮಾಡಿ ಈ ಕಡೆ ಇನ್ನೊಂದು ದೊಂಬಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತೈತಿ. ಆದ್ರ ಇಂಥ ಕೆಲಸ ಬೇರೆ ರಾಜ್ಯದಾಗ ನಡಿಬಹುದು, ಆದ್ರ ಪಶ್ಚಿಮ ಬಂಗಾಳದಾಗ ನಡೆಯುವುದಿಲ್ಲ. ಮೊದಲಿದ್ದ ಮಮತಕ್ಕನ ಸರ್ಕಾರದಂಗ ಈಗೂ ಮಾಡ್ತೀವಿ ಅಂತ ಸುವೇಂದು ಅಧಿಕಾರಿ ಮುಂದೆ ಮಾಡಿದ್ರೆ ಅವರು ಕೇಳೋದಿಲ್ಲ. ಅವರು ಕಟ್ಟುನಿಟ್ಟಿನ ಕ್ರಮ ತಗೊಂಡಾರ, 0 ಟಾಲರೆನ್ಸ್ ನೀತಿಯನ್ನ ಜಾರಿಗೆ ತಂದಾರ. ಸಿಪಿಎಂ ಅಲ್ಲ ಬೇರೆ ಯಾರೇ ಬಂದ್ರು ಕೂಡ ನ್ಯಾಯವಾಗೇ ಇರ್ತೈತಿ.